ಗ್ರೇಟರ್ ಬೆಂಗಳೂರು ಸರ್ ಯೋಜನೆ ವಿಚಾರವಾಗಿ ಸರ್ ಬಿಡದಿ ಭಾಗದಲ್ಲಿ ರೈತರು ಮತ್ತೆ ಜೆಡಿಎಸ್ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಬಟ್ ಅಲ್ಲಿನ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತೆ ಅಲ್ಲಿ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು ಸರ್ ತಮ್ಮ ವಿರುದ್ಧ ಬಟ್ ಮಾಡಿ ತೋರಿಸ್ತಾರೆ ಸರ್. ತಮ್ಮ ಕನಸಿನ ಯೋಜನೆ ಅನ್ನುವಂಥದ್ದು ಸರ್. ಹೌದು, ಅದು ನನ್ನ ಕನಸಿನ ಯೋಜನೆ. ಬರೀ ಬಿಡದಿ ಅಲ್ಲ, 5 ಟೌನ್ಶಿಪ್ಗಳನ್ನು ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ನಗರದ ಒತ್ತಡಗಳೇನಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ 5 ಟೌನ್ಶಿಪ್ಗಳು ಬೆಂಗಳೂರು ನಗರದಿಂದ 30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 5 ಭಾಗದಲ್ಲಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದೆ. ಮೊದಲನೇ ಪ್ರಾಜೆಕ್ಟು ಬಿಡದಿಯತ್ತಲೇ ಮಾಡಬೇಕು ಅಂತ ನನಗೆ ಮತ ಕೊಟ್ಟಂಥ ಜನ ಒಂದು 5-6 ಬಾರಿ ಮುಖ್ಯಮಂತ್ರಿ ಕಚೇರಿ ಕರೆದು ಚರ್ಚೆ ಮಾಡಿದ್ದೆ. ಅವತ್ತಿನ ದಿನದಲ್ಲಿ ನಾನು ಯಾವ ಬೆಂಗಳೂರಿನ ಒತ್ತಡ ಸರಿಪಡಿಸಬೇಕು ಅಂತ ಹೊರಟೆ. ಇದೇ ಕಾಂಗ್ರೆಸ್ ಸರ್ಕಾರ ಎಚ್ ಕೆ ಪಾಟೀಲ್ ಉಗ್ರಪ್ಪನವ್ರ ನೇತೃತ್ವದಲ್ಲಿ ಅದೆಂಥದ್ದು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲ ಎಚ್ ಕೆ ಪಾಟೀಲ್ರೆ, ಏನು ಅದನ್ನು ಕಂಡುಹಿಡಿದ್ರಿ? ಸತ್ಯ ಶೋಧನಾ ಸಮಿತಿಲಿ ನನ್ನ ಮೇಲೆ ಆಪಾದನೆ ಮಾಡೋಕೆ ಹೊರಟ್ರಲ್ಲ. ಇದು 15 ವರ್ಷ ಆಗಿದೆ. ಇದು ಈಗ ಈ ಬೆಲೆ ಅಲ್ಲಿ ಇವರೇ ಈ ಸರ್ಕಾರ ಈಗಲ್ಟನ್ನಲ್ಲಿ 70 ಎಕರೆ ಭೂಮಿ ಕಸಬಾ ಸಾರಿ ನಿಮ್ಮ ಅದೆಂಥದ್ದು ನಿಮ್ಮ ಖರಾಬ್ ಲ್ಯಾಂಡು ಅಂತ ಪಾಪ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಈಗಲ್ಟೌನ್ ಕಟ್ಟಿದ. ಇದರ ಪುಣ್ಯ ತಂದೆ ಒಬ್ಬ ಮಗ ಸತ್ತೋಗವನೆ. ಆ ಕುಟುಂಬ ನಿರ್ನಾಮ ಮಾಡಿದ್ರಲ್ಲಪ್ಪ ಸಿದ್ದರಾಮಯ್ಯನೇ. ಎಷ್ಟಾಕವ್ರ ರೇಟು ಆ 70 ಎಕರೆ ಖರಾಬಿಗೆ? 936 ಕೋಟಿ ಕಟ್ಟಿ ಒಂದು, ಅಂದರೆ ಎಕರೆ 13 ಕೋಟಿ. ಈಗ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡೋಕೆ ಹೊರಟಿದ್ದೀರಲ್ಲ, ಅದು ಬೇರೆ ಮಾಡೋಕೆ ಹೋದ್ರು ನಾನು ಗಲಾಟೆ ಮಾಡಿದಂತೆ ನಿಂತಿದೆ. ಅದು ಇಲ್ಲಿ ಅದು ಒಂದು ದೊಡ್ಡ ಕಥೆ ಇದೆ, ಕಸದ್ದು ದೊಡ್ಡ ಕಥೆ ಇದೆ. 30 ವರ್ಷಕ್ಕೆ ಅವನೇವನೋ ತಮಿಳ್ನಾಡನ್ನು ಕರ್ಕೊಂಬಂದು 30 ವರ್ಷಕ್ಕೆ ಕೊಡ್ತಾರಂತೆ ಅಗ್ರಿಮೆಂಟ್. ನಾನು ಗಲಾಟೆ ಮಾಡಿದ ಮೇಲೆ 6,000 ಕರೆದಿದ್ರು ನನಗೆ ರೇಟ್ ಫಿಕ್ಸ್ ಮಾಡಿ. ನಾನು ಗಲಾಟೆ ಮಾಡಿದ ಮೇಲೆ 3,000 ಇಳಿಸಿದ್ರು. ಅದು ಹೆಂಗೆ 6,000 3,000 ಇಳಿದ್ರಪ್ಪ? ಮಾತಾಡಬೇಕು ಅಂದರೆ ದಿನಗಟ್ಟಲೆ ಮಾತಾಡ್ಬೋದು. ಏನು ಮಾಡೋದು? ನಾನು ನನ್ನ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದರು ಇಲ್ಲಿ ನಿಲ್ಲಬೇಕು ಅಂತ ನನ್ನ ಒತ್ತಾಯ ಹಾಕಿ ಮಂಡ್ಯದಲ್ಲಿ ನಿಲ್ಲಿಸ್ಕೊಂಡು ವಿಧಾನಸಭೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಹೋಗ್ಬೇಕಾಯ್ತು. ಈಗ ನಾನು ಇಲ್ಲಿದ್ದಿದ್ರೆ ನನಗೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಏನೇನು ನಡೀತಿದ್ವೋ ಗೊತ್ತಿಲ್ಲ. ಪಾಪ ಅವ್ರು ಯಾವಾಗಲೂ ಹೇಳ್ತಾರೆ ಬನ್ನಿ ಮಾತಾಡೋಣ ಅಂತ. ನಾನು ಎಲ್ಲದಕ್ಕೂ ತಯಾರಾಗಿ ಮಾತಾಡೋದು, ದಾಖಲೆ ಇಟ್ಕೊಂಡು ಮಾತಾಡ್ತೀನಿ. ಇಲ್ಲಿ ಈಗ ಅಲ್ಲಿ 2,500 ಎಕರೆ ಅದೆಂಥದ್ದು ಸರ್ಕಾರಿ ಭೂಮಿ ಇದೆ ಅಂತೇಳಿ ಅವನು ಯಾವನೋ ಒಬ್ಬ ಹಿಂದೆ ನಾನಿದ್ದಾಗಲೇ ಇದ್ದ ತಹಶೀಲ್ದಾರ್ ಅವನೇ ಫೋಟೋ ಉಂಟಿ. ಈಗ ಅದೆಲ್ಲ ಇವ್ರಿಗೆ ತಲೆ ಕೆಡಿಸಿ 2,500 ಎಕರೆ ಅವರಿಗೆ ಪಾಪ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಹಲವಾರು ರೈತರಿಗೆ. ಈಗ ಆ ಜಾಗ ಒಂದು ಕಡೆ ಇಟ್ಕೊಂಡು ಇನ್ನು 7,000 ಎಕರೆ ಆ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಂಡು ಎಷ್ಟು ಕೊಡ್ತೀಯಪ್ಪ ರೇಟ್ ಅವ್ರಿಗೆ? ಅಲ್ಲಿ ಈಗಲ್ಟನ್ನಿಗೆ 13 ಕೋಟಿ ಕಟ್ಟು ಅಂತ ಹೇಳಿದ್ರೆ ಎಕರೆಗೆ. ಈಗ ರೈತನಿಗೆ ಎಷ್ಟು ಕೊಡಬೇಕು ಆ ಆಧಾರದ ಅದ್ರ ಪಕ್ಕದ್ದೇ ಈಗ ಮಾಡ್ತಾ ಇರೋದು, ಲೇಔಟ್ ಮಾಡೋಕೆ ಹೊರಟಿರೋದು. ಅಲ್ಲಿ 13 ಕೋಟಿ ಫಿಕ್ಸ್ ಆದಮೇಲೆ ರೈತನಿಗೆ ಎಷ್ಟು ಕೊಡ್ಬೇಕು? ಈಗ ಒನಿಸ್ತುತ್ರಿ ಹಾಂ, ಇದೆಲ್ಲ ಚರ್ಚೆ ಮಾಡೋಣ. ಇದು ನೀವು ಮಾಡ್ತೀರಾ ಆಗಲ್ದವ್ರೊಡೆ. ನಾನು ಆ ಕೆಲಸ ಮಾಡಿರಲಿಲ್ಲ, ಚರ್ಚೆ ಮಾಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.